ಆದ್ಯ ಇಲ್ದೆ ಹೋದ್ರೆ ಸೀನು ಬದುಕೋದಿಲ್ಲ ಅಂತ ಹೇಳ್ತಿದ್ದಾನೆ ಪದ್ಮ. ಇವ್ ನೋವನ್ನ ಅರ್ಥ ಮಾಡ್ಕೋ. ಆದ್ಯ ಕೂಡ ನಡೆದೋಗಿದ್ದನ್ನ ಮರ್ತೋಗಿ ಈ ಮದುವೆಗೆ ಮನಪೂರ್ವಕವಾಗಿ ಒಪ್ಕೊಂಡಿದ್ದಾಳೆ. ಈಗ ನಿನ್ನೂ ಒಪ್ಪಿಗೆ ಬೇಕು. ಈಗ ಒಬ್ಳು ತಾಯಿಯಾಗಿ ನಿನ್ನ ನಿರ್ಧಾರ ಏನು ಅನ್ನೋದನ್ನ ದಯವಿಟ್ಟು ಹೇಳು ಪದ್ಮ. ಓಹೋ, ಮಾತಾಡೋದು ನಿರ್ಧಾರ ತಗೊಳ್ಳೋದು ಎಲ್ಲ ಮುಗ್ದೋಗಿದೆ ಅಂತಾಯ್ತು. ನನ್ನನ್ ಪಕ್ಕಕ್ಕೆ ತಳ್ಳಿ ನಿಮ್ ನಿರ್ಧಾರಗಳನ್ನ ನೀವು ತಗೊಂಡ ಮೇಲೆ ಈಗ ನನ್ನ ನಿರ್ಧಾರಕ್ಕೆ ಏನ್ ಬೆಲೆ ಇದೆ? ನಿಮಗ್ ಹೇಗ್ ಬೇಕೋ ಹಾಗೆ ಮಾಡ್ಕೊಳ್ಳಿ ಹೋಗಿ. ನಾನು ಬೇಡ ಅಂತಂದ್ರೆ ನೀವ್ ಅನ್ಕೊಂಡಿರೋದೇ ನಿಲ್ಲಲ್ವಲ್ಲ. ನೋಡು ಪದ್ಮ, ಸೀನು ನಿನ್ನ ಮಗ. ಇವನ ಬಗ್ಗೆ ನಿರ್ಧಾರ ತಗೊಳ್ಳೋ ಹಕ್ಕಿರೋದು ನಿನಗ್ ಮಾತ್ರನೇ. ನೀನ್ ಹೇಗ್ ಹೇಳ್ತೀಯೋ ಹಾಗೆ ನಡೆಯುತ್ತೆ. ನನ್ನ ಮಾತಿಗಷ್ಟು ಮರ್ಯಾದೆ ಕೊಡೋದಾದ್ರೆ ನನ್ ಮಗನ್ ಮದ್ವೆ ಚಾರು ಜೊತೆ ನಡೆಯೋದೇ ನನಗಿಷ್ಟ. ಅವಳ ಜೊತೆ ಮದ್ವೆ ಮಾಡ್ಬಿಡಿ. ಅಮ್ಮ, ಏನಮ್ಮ ಚಾರು? ಚಾರು ಯಾಕೆ? ನೀನ್ ಹೇಳಿದನೆಲ್ಲ ಕೇಳ್ತಾಳೆ, ನಿನ್ಗಿಷ್ಟ ಬಂದಂಗೆ ಇರ್ತಾಳೆ, ಅಷ್ಟೇ ತಾನೆ? ನಿನಗ್ ಮುಂದೆ ಆಗೋ ಸೊಸೆ ನಿನಗೆ ಅನುಕೂಲವಾಗಿರ್ಬೇಕು ಅಂತ ಅನ್ಕೋತಿದ್ಯಲ್ಲ. ಹೀಗಿರೋವಾಗ ನನಗೆ ಹೆಂಡತಿ ಆಗೋಳು ನನಗಿಷ್ಟ ಆಗ್ಬೇಕು ಅಲ್ವಾ? ನನ್ನ ಪ್ರೀತಿಸಿ ನನ್ನ ಅರ್ಥ ಮಾಡ್ಕೊಂಡಂತ ಹುಡುಗಿ ನನ್ನ ಜೀವನಕ್ಕೆ ಬರಬೇಕು ಅಂತ ನನಗೆ ಆಸೆ ಇರಲ್ವಾ? ನಿನಗೆ ಅಪ್ಪನಿಗೆ ಮದುವೆ ಮಾಡುವಾಗ ಅಜ್ಜಿ ಕೂಡ ನಿಂತರನ್ನು ಯೋಚನೆ ಮಾಡಿದಿದ್ರೆ ನೀನು ಅಪ್ಪ ಜೊತೆಲಿ ಇರ್ತಿದ್ರ? ಅಪ್ಪ ಹೀಗಿರ್ತಿದ್ರ? ನಾನು ನಿನ್ನ ಬಗ್ಗೆ ಮಾತಾಡ್ತಾ ಇದ್ರೆ ನೀನೇನೋ ನಮ್ ಬಗ್ಗೆ ಮಾತಾಡ್ತಾ ಇದ್ಯಾ? ನನ್ ಬಗ್ಗೆ ಎಲ್ಲಮ್ಮ ಮಾತಾಡ್ತಿದ್ಯಾ? ಈಗ್ಲೂ ನೀನು ನಿನ್ ಬಗ್ಗೆನೇ ಮಾತಾಡ್ತಿದ್ಯಾ? ನಿಜವಾಗ್ಲೂ ನೀನೇ ನನ್ನ ತಾಯಿ. ಅಣ್ಣ, ಏನಣ್ಣ ಇದು? ಭಾವ, ನನ್ನ ಕ್ಷಮಿಸು ಶಿವರಾಜು. ಈ ಕೈನ ಎತ್ತೋದಕ್ಕೆ ಇಷ್ಟು ಕಾಲ ಯೋಚನೆ ಮಾಡಿದೆ. ಇವಾಗ ನನ್ನ ಮಗನ ಜೀವನ ಏನಾಗೋದ್ರೂ ಪರವಾಗಿಲ್ಲ. ಇವಳು ಹಠ ಸಾಧಿಸ್ಬೇಕು ಅಂತ ನೋಡ್ತಾ ಇದ್ದಾಳೆ. ಅದನ್ನ ತಡ್ಕೊಳಕ್ಕಾದ್ದೇನೆ ಇವಳ ಮೇಲೆ ಕೈ ಮಾಡ್ಬೇಕಾಗಿ ಬಂತು. ನನ್ನ ಮೇಲೆ ಕೈ ಮಾಡ್ತೀರಾ? ಏನೇ, ನಿನ್ ಮೇಲೆ ಕೈ ಮಾಡದಿರೋದಕ್ಕೆ ತಾನೇ ನೀ ತರ ಮೆರಿತಾ ಇರೋದು. ಒಬ್ಳು ಮಗಳು ಅಂತ ನಿಮ್ಮ ಅಮ್ಮ, ಒಬ್ಳು ತಂಗಿ ಅಂತ ನಿಮ್ಮ ಅಣ್ಣ, ಎಲ್ಲರೂ ನಿನ್ನನ್ನ ಮುದ್ದು ಮಾಡಿದ್ದಕ್ಕೆ ನೀನೀಗ ರಾಕ್ಷಸ ತರ ಬದಲಾಗಿದ್ಯಾ. ಏನೇ, ನೀನ್ ಮಾಡಿರೋ ಕೆಲ್ಸಕ್ಕೆ ಮೊದ್ಲೇ ನಾನು ಈ ಕೆಲಸ ಮಾಡಿದಿದ್ರೆ ಎಲ್ರಿಗೂ ಇವಾಗ ಹೀಗೆ ಮಾತಾಡೋದು ತಪ್ಪಾಯ್ತು. ಮಾಡಬಾರ್ದಿರೋ ಕೆಲಸ ಎಲ್ಲ ಮಾಡಿ ಇನ್ನು ನಿನ್ನಿಷ್ಟ ಅಂತೆ. ನಿನ್ನಿಷ್ಟ ನಾಚಿಕೆ ಆಗ್ಬೇಕು. ಎಷ್ಟೇ ಸುಳ್ಳು ಹೇಳಿದೆ ನೀನು. ಆ ದೇವ್ರ ದಯೆಯಿಂದ ಕೊನೆ ಕ್ಷಣದಲ್ಲಿ ನೀನ್ ಆಡಿರೋ ನಾಟಕ ಎಲ್ಲ ಬಯಲಾಗಿದ್ದಕ್ಕೆ ಸರಿ ಹೋಯ್ತು. ಇಲ್ಲ ಅಂದಿದ್ರೆ ಆ ಕಡೆ ಅವನ್ ಜೀವನ, ಈ ಕಡೆ ಆದ್ಯ ಜೀವನ ಅನ್ಯಾಯವಾಗಿ ಹಾಳಾಗೋಗ್ತಿತ್ತಲ್ಲೇ. ನೋಡು, ಅವ್ರ ಪ್ರೀತಿಯಲ್ಲಿ ಪ್ರಾಮಾಣಿಕತೆ ಇರೋದಕ್ಕೇನೆ ಇವತ್ತು ನಿನ್ನ ನಿಜವಾದ ರೂಪ ಬಯಲಾಯ್ತು. ಮಾಡಿರೋ ತಪ್ಪಿಗೆ ಕ್ಷಮಾಪಣೆ ಕೇಳೋದನ್ನ ಬಿಟ್ಟು ಇನ್ನೂ ಮಾತಾಡ್ತಿದ್ಯಾ ನೀನು?
ಮರ್ಯಾದೆಯಿಂದ ಈ ಮದುವೆಗೆ ಒಪ್ಕೋ. ಅದ್ ಯಾವತ್ತಿಗೂ ನಡೆಯಲ್ಲ. ಅವಳ ಜೊತೆ ಮದ್ವೆನ ಮಾತ್ರ ನಾನು ಒಪ್ಕೊಳ್ಳಲ್ಲ. ಒಪ್ಕೊಳ್ಳಲ್ವಾ? ಒಪ್ಕೊಳ್ಳಲ್ಲ. ನೋಡು, ಆದ್ಯ ಜೊತೆ ಅಲ್ದೇನೆ ಇನ್ನೊಬ್ರ ಜೊತೆ ಈ ಮದುವೆ ನಡಿಬೇಕು ಅಂತಂದ್ರೆ ಆ ಚಾರು ಈ ಮನೆ ಸೊಸೆ ಆಗೋಕ್ಕೂ ಮುಂಚೆನೆ ಈ ಕ್ಷಣನೇ ನಾನು ಈ ಮನೆಯಿಂದ ಹೊರಟೋಗ್ತೀನಿ. ಕೈ ಹಿಡ್ಕೊಂಡು ತನ್ನ ಜೊತೆ ಕರ್ಕೊಂಡು ಹೋಗ್ಬೇಕಾಗಿರೋ ಗಂಡ ಹೆಂಡತಿ ಕೈ ಹಿಡ್ಕೊಂಡು ಬಂದ್ರೆ ಇದಕ್ಕಿಂತ ಒಳ್ಳೆ ಮರದೆ ಹೇಗ್ ಸಿಗತ್ತೆ ನೀನು ಹೇಳ್ತಂಗಮ್ಮ. ಆಗ್ಲಿ ಕಣೆ, ಆಗ್ಲಿ, ನಾನು ಹೊರಟೋಗ್ತೀನಿ ಕಣೆ, ಹೊರಟೋಗ್ತೀನಿ. ನೀನು ಹೇಳ್ದಾಗೆ ಹೊರಟೋಗ್ತೀನಿ ಕಣೆ. ನೀನ್ ಮಾತ್ರ ಈ ಮನೆಯಲ್ಲಿ ಯಾರಿಗೂ ಇಷ್ಟ ಇಲ್ದಿರೋ ಹುಡುಗಿನ ಈ ಮನೆ ಸೊಸೆಯಾಗಿ ತಂದ್ಕೊಂಡು ನೀನ್ ಮಾತ್ರ ಸಂತೋಷವಾಗಿರಮ್ಮ. ನೀನೇ ಪ್ರಾಣ ಅಂತ ಬದುಕ್ತಿರೋ ನಿಮ್ಮ ಅಣ್ಣನ್ನ, ನೀನ್ ಹೇಳಿದೆ ವೇದವಾಕ್ಯ ಅಂತ ನಂಬ್ತಿರೋ ನಿನ್ ಮಗನ್ನ, ಅತ್ತಿಗೆ ಆದ್ರೂ ಸರಿ ತಾಯಿ ಹೇಗೆ ನೋಡ್ಕೊತಿರೋ ಈ ಜಾನಕಮ್ಮನ್ನ ಎಲ್ರಿಗೂ ನೋವನ್ನ ಕೊಟ್ಟು